ಅಮ್ಮವ್ರೆ ನೀವೇನಕ್ಕೆ ಮಾಡ್ತಿದ್ದೀರಾ ಬಿಡಿ, ನಾವು ಮಾಡ್ತೀವಿ. ಅಯ್ಯೋ ಪರವಾಗಿಲ್ಲ, ಗಾಜಿನ ಚೂರೆಲ್ಲ ಬಿದ್ದಿದೆ, ಆಮೇಲೆ ಯಾರಾದ್ರೂ ಕಾಲಿಟ್ರೆ ಚುಚ್ಕೊಂಡ್ಬಿಡುತ್ತೆ. 1-2 ನಿಮಿಷ ನಾನು ಕ್ಲೀನ್ ಮಾಡ್ತೀನಿ. ಅಯ್ಯೋ ಪುಟ್ಟವ, ನಿಮ್ ಕೈಲಿ ಆಗಲ್ಲ ಬಿಡಿ. ಪುಟ್ ಮೇಡಮ್ ನೀನ್ ಬಿಡೋದ್ನೆಲ್ಲ, ಗಾಜಿನ ಚೂರಿದೆ, ಆಮೇಲೆ ಕಾಲು ಚುಚ್ಕೊಳ್ಳುತ್ತೆ, ಬಿಡಮ್ಮ. ಯು ನೋ ವಾಟ್, ಕೆಲ್ಸದವ್ರನ್ನ ಪಾಲಿಸಿ ಕರ್ಕೊಂಡ್ ಬಂದ್ಬಿಟ್ರು ಕೆಲ್ಸನೇ ಮಾಡು. ಹೌದೌದು, ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ತಿಪ್ಪೆ ಕೆದರೋದ್ ಬಿಡುತ್ತಾ ಮಾಯ? ಈ ದುರ್ಗನ್ ನೋಡ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಹುಟ್ಟುಗುಣ ಎಲ್ಲಿ ಹೋಗುತ್ತೆ, ಒಂದಲ್ಲ ಒಂದ್ ರೀತಿಲಿ ಆಚೆ ಬಂದೇ ಬರುತ್ತೆ. ಸ್ಲೇವ್ರಿ ಮಾಡೋದು ಇವಳ ಬ್ಲಡ್ ಅಲ್ಲೇ ಬಂದಿದೆ ಅನ್ಸುತ್ತೆ ಅಲ್ವಾ? ಅದೇ ಅಂತೀನಿ. ಎಷ್ಟೇ ಆದ್ರೂ ಅದೇ ಫ್ಯಾಮಿಲಿಲಿ ಹುಟ್ಟಿರೋಳಲ್ವಾ ಇವಳು. ತಾನು ಕೆಟ್ಟಿದ್ದಲ್ದೆ ಈ ಪಿಳ್ಳೆನು ಕೆಡಿಸ್ತಾ ಇದ್ದಾಳೆ. ತಾಳಿ ಕಟ್ಟಿಸ್ಕೊಂಡಿದ್ ಮಾತ್ರಕ್ಕೆ ಸೊಸೆ ಆಗಲ್ಲ, ಅದಕ್ಕೆ ಅಂತ ಒಂದ್ ಗತ್ತಿರತ್ತೆ. ಸ್ಟೇಟಸ್, ಇಂಟೆಲಿಜೆನ್ಸ್, ಸ್ಮಾರ್ಟ್ನೆಸ್ ಇದೆಲ್ಲ ಇವಳಿಗೆಲ್ ಬರ್ಬೇಕು ಬುದ್ಧಿ? ಜೀವನ ಪೂರ್ತಿ ಇವಳು ಹೀಗೆ ಇರ್ತಾಳೆ ಅನ್ಸುತ್ತೆ. ನನ್ಗೊಂಥರ ಒಳ್ಳೇದೇ ಆಯ್ತು, ಈ ಮನೆಗೆ ಕೆಲ್ಸದವ್ರೊಬ್ರು ಕಮ್ಮಿ ಆದ್ರು. ಅಲ್ಲ, ನೀವಿಷ್ಟು ದೊಡ್ಡವರಾಗಿದ್ದೀರಾ, ಆದ್ರೂ ಬ್ಯಾಡ್ ಮ್ಯಾನರ್ಸ್ ಬಿಟ್ಟಿಲ್ವಾ? ಯಾವಾಗ್ಲೂ ಮತ್ತೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನೋದು ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಅಥವಾ ನೀವ್ ಸ್ಕೂಲಿಗೆ ಹೋಗಿಲ್ವಾ? ಏಯ್, ನನಗೆ ಎದುರು ಉತ್ತರ ಕೊಡೋಷ್ಟು ದೊಡ್ಡೋಳಾದೀನೆ ನಿನ್ನೋ. ಏನ್ ಮಾಡ್ತಿದ್ದೀರಾ ನೀವು? ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ನೋಡು, ನೀನ್ ಅಡ್ಡ ಬರ್ಬೇಡ, ಇಲ್ಲ ಅಂದ್ರೆ ಸರಿ ಇರಲ್ಲ. ನೋಡಿ, ನೀವಿಷ್ಟೊತ್ತು ನನ್ನ ಬಗ್ಗೆ ಮಾತಾಡ್ದಾಗ್ಲೂ ನಾನು ಸುಮ್ಮನೆ ಇದ್ದೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಒಂದು ಕಲ್ತಿದ್ದೀನಿ. ನಮ್ಮ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತಿರುವಾಗ ದಾರಿಲಿ ಹೋದವರು ಏನಾದ್ರೂ ಮಾತಾಡಿದ್ರೆ ಅದಕ್ಕೆ ಕಿವಿಗೆ ಕೊಡಬಾರ್ದು ಅಂತ. ಆದ್ರೆ ನೀವು ಪುಟ್ ಮೇಡಮ್ ಬಗ್ಗೆ ಮಾತಾಡಿದ್ರೆ ಸರಿ ಇರೋದಿಲ್ಲ. ನೋಡು,